ಬನ್ನಿ, ನಮ್ಮ ಎಲ್ಲಾ ಪ್ರತಿನಿಧಿಗಳು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಆನ್ ಸ್ಕ್ರೀನ್ ತಗೊಳ್ಳಿ ಎಲ್ಲರನ್ನು ಕೂಡ. ಮೈಲಾರಿ ಬೆಳಗಾವಿ ಜಿಲ್ಲಾಡಳಿತದಿಂದ ಕನ್ನಡಕ್ಕೆ ದ್ರೋಹವಾಗಿದೆ ಅಂತ ಹೇಳಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್. ವೆಲ್ಕಮ್. ನಾಗರಾಜ್ ಅವರು ಬೆಂಗಳೂರು ರನ್ಯಾ ಜೊತೆ ಸಚಿವರ ಮಗನ ಲಿಂಕ್. ಸಚಿವರಾಯ್ತು, ಈಗ ಸಚಿವರ ಮಗ ಕೂಡ ಇದಾರಂತೆ. ಸೊ ಯಾರು ಅಂತ ಹೇಳ್ತೀವಿ. ಆಮೇಲೆ ಯಾವುದೋ ಒಂದು ಏನು ಕೊಟ್ಟಿದ್ದ ಅಪ್ಪನ ಮಗನ ಅನ್ನೋದು ಪ್ರಶ್ನೆ. ಹೌದು, ಪಾಪ ಈ ನೆಕ್ಲೆಸ್ ಯಾಕೆ ಕೊಟ್ಬಿಡ್ತಾರೆ ಅಂತ ಬೇರೆ ಒಂದು ತೆಗೆಸ್ಕೊಡ್ಬೇಕಪ್ಪ. ಈ ಸುಮ್ಮನೆ ಗೊತ್ತಾಗ್ಬಿಡ್ತದೆ, ಬೇರೆ ಯಾವುದೋ ಫೋಟೋದಲ್ಲಿ ಇರುತ್ತೆ, ಅದೇ ನೆಕ್ಲೆಸ್ ಬೇಕು ಅಂತಂದ್ರೆ ಇದು ಹೆಂಗೆ ಇದು. ಇನ್ನು ದೀಪ್ತಿ ಅವರು ಬೆಂಗಳೂರು ಆಟೋಮೀಟರ್ ಲಿಕ್ಕರ್ ಬೆಲೆ ಏರಿಕೆ ಬಗ್ಗೆ, ದೀಪ್ತಿ ಅವರು ಲಿಕ್ಕರ್ ಬೆಲೆ ಏರಿಕೆ ಬಗ್ಗೆ ಹೇಳ್ತಾರಾ? ಓಕೆ, ಆಟೋಮೀಟರ್ ಬಗ್ಗೆ ಅಂದ್ರೆ ಎಲ್ಲ ದರ ಹೆಚ್ಚಳ ಆಯ್ತು. ದರ ಹೆಚ್ಚಳದ ಬಗ್ಗೆ ಅಲ್ಲ. ಈಗ ನಾವು ದೀಪ್ತಿ ಅವ್ರ ಹತ್ರ ಕೇಳ್ಬೋದಲ್ಲ, ಮೇಡಮ್ ಆಟೋ ರೇಟ್ ಜಾಸ್ತಿ ಆದ್ರೆ ಏನು ಪ್ರಾಬ್ಲಮ್, ಲಿಕ್ಕರ್ ರೇಟ್ ಜಾಸ್ತಿ ಆದ್ರೆ ಏನು ಪ್ರಾಬ್ಲಮ್ ಅಂತ ಒಂದು ಇಂಟ್ರೆಸ್ಟಿಂಗ್ ಇರುತ್ತಲ್ವಾ, ಕೇಳೋಣ ಅಂತ ಹೇಳಿ. ಅದಕ್ಕಿಂತ ಮೊದಲು ವೀಕ್ಷಕರೇ, ಬೆಳಗಾವಿ ಜಿಲ್ಲಾಡಳಿತದಿಂದ ಕನ್ನಡಕ್ಕೆ ದ್ರೋಹವಾಗಿದೆಯಂತೆ. ಈ ಬೋಟಿ ಮರಾಠಿಗರಿದಾರಲ್ಲ, ಬೋಟಿ ತಿನ್ನೋ ಮರಾಠಿಗರು, ಕನ್ನಡ ಬಿಟ್ಟು ಮರಾಠಿ, ಬೋಟಿ ಅಂತಂದ್ರೆ ನಾನು ತಮಾಷೆ ಮಾಡಿದ್ದು, ಅದನ್ನ ನೀವಿನ್ನು ನಾನ್ ವೆಜ್ ತಿನ್ನೋರು ಅಂತ ಆ ತರ ಟ್ರೋಲ್ ಮಾಡಬೇಡಿ. ಆದ್ರೆ ಈ ಬೋಟಿಗಳೆಲ್ಲ ಬಹಳ ಚೀಪ್ ರೇಟ್ ಅಲ್ಲಿ ಸಿಗುತ್ತೆ. ಈಗ ಕೆಲವರು ನಾವು ಕರಿತೀವಿ ತಲೆಮಾಂಸ ಅಂತ ಕರಿತೀವಲ್ವಾ, ತಲೆಮಾಂಸ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಅಂತ. ಒಳ್ಳೆ ಈ ಮಟನ್ ಬೇರೆ ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ, ಚಿಕನ್ ಎಲ್ಲ ಕಾಸ್ಟ್ಲಿ, ಬೋಟಿ ಅಂತಂದ್ರೆ ಬಹಳ ಕಡಿಮೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇರುವಂತದ್ದು. ಹಾಗಾಗಿ ಮರಾಠಿಗರನ್ನ ಒಂದು ರೀತಿಯಲ್ಲಿ ಕಿಂಡಲ್ ಮಾಡಬೇಕು ಅಂತ ನಾನು ಬಳಸ್ತಾ ಇರೋದು. ಕನ್ನಡಕ್ಕೆ ದ್ರೋಹ, ಕನ್ನಡ ಬಿಟ್ಟು ಮರಾಠಿ ಭಾಷೆಯಲ್ಲೇ ಪತ್ರ ವ್ಯವಹಾರ, ಮರಾಠಿಗರೇ ನಮ್ಮ ತಂಟೆಗೆ ಬಂದ್ರೆ ನಿಮ್ಮ ಬೋಟಿ ಕೈಮಾ ಮಾಡ್ಬಿಡ್ತೀವಿ. ತಗೊಳ್ಳಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಲ್ವಾ? ಕನ್ನಡ ನಾಡಲ್ಲಿ ಕನ್ನಡ ಭಾಷೆಗೆ ಕಿಮ್ಮತ್ತಿಲ್ವಾ ಅನ್ನೋದು ಪ್ರಶ್ನೆ. ಎಲ್ಲಿ ತನಕ ಈ ಮರಾಠಿಗರ ದಬ್ಬಾಳಿಕೆಗೆ ಕಡಿವಾಣ ಬೀಳಲ್ಲ ಅಂದ್ರೆ ನಮ್ಮ ಜನಪ್ರತಿನಿಧಿಗಳು ಅಲರ್ಟ್ ಆಗೋ ತನಕ. ಹೇಗಂದ್ರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಗಡಿ ಕಾಯೋಕೆ ಅಂತ ಸಚಿವರನ್ನ ನೇಮಕ ಮಾಡುತ್ತೆ ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ರಾಜ್ಯ ಸರ್ಕಾರ, ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ನಾಯಕರು. ದೃಶ್ಯ ನೋಡ್ತಾ ಇದ್ದೀವಿ, ದಾಖಲೆಗಳು ಕೂಡ, ವ್ಯವಹಾರಗಳು ಕೂಡ ಮರಾಠಿ ಭಾಷೆಯಲ್ಲಿ ಆಗ್ತಾ ಇದೆ ಅನ್ನೋದು ವಿಪರ್ಯಾಸದ ಸಂಗತಿ. ನೋಡಿ, ಮರಾಠಿಯಲ್ಲಿ ಈ ಕ್ಷಣವೇ ಸಿದ್ದರಾಮಯ್ಯನವರು ಮೊದಲ ಆರಂಭವಾಗಿ ಬಂದಿದ್ದೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಕನ್ನಡದ ಬಗೆಗಿನ ಅವರ ಜ್ಞಾನದ ಬಗ್ಗೆ ಎರಡು ಮಾತಾಡಂಗಿಲ್ಲ. ಕನ್ನಡದ ಅವರ ಕನ್ನಡದ ಮೇಷ್ಟ್ರು ಯಾವ ತರ ನಾರಾಯಣ ಸ್ವಾಮಿ ಅನ್ನುವಂತ ಹೆಬ್ಬಾಳದ ಎಂಎಲ್ಎ ಇದ್ರು. ಅವರೊಂದ್ ದಿವಸ ಮಾತಾಡ್ತಿರ್ಬೇಕಾದ್ರೆ ಕನ್ನಡ ಪಾಠ ಮಾಡ್ಬಿಟ್ರು. ಆದ್ರೆ ಕನ್ನಡ ಪಾಠ ಕೇವಲ ಕನ್ನಡ ನೋ ಇಂಗ್ಲಿಷ್ ಅಂತ ಅಲ್ಲ. ಈ ಕ್ಷಣಕ್ಕೆ ಒಂದೋ ಆ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಆ ತರ ಪತ್ರ ವ್ಯವಹಾರ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ವೋ ನನ್ಗೆ ಗೊತ್ತಿಲ್ಲ. ಆ ತರ ಇದೆಯಾ ಗಡಿ ಪ್ರದೇಶದಲ್ಲಿ ಮತ್ತೊಂದು ಅಂತ ಹೇಳಿ. ಯಾಕಂದ್ರೆ ಕೆಲವು ಕಡೆ ಅಂತ ಅವಕಾಶಗಳಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಅಲ್ಲ, ನೀವು ಗಡಿ ಪ್ರದೇಶವಾದ ಕಾರಣಕ್ಕಾಗಿ. ಯಾಕಂದ್ರೆ ಈ ನಾನು ಮಂಗಳೂರು ಕಾಸರಗೋಡು ಭಾಗ ನನಗೆ ಗೊತ್ತಿರೋ ಕಾರಣಕ್ಕಾಗಿ ಕಾಸರಗೋಡು ನಿಜವಾಗಿ ಪ್ರಾದೇಶಿಕವಾಗಿ ಅದು ಸೇರ್ಕೊಂಡ್ಬಿಟ್ಟಿದೆ. ನಿಜವಾಗಿ ಅದು ಕನ್ನಡ ನಾಡೆ. ನಿಮಗೆ ಕಾಸರಗೋಡು ಜಿಲ್ಲೆ ಇದೆಯಲ್ಲ, ಕಾಸರಗೋಡು ಜಿಲ್ಲೆಯಲ್ಲಿ ಎಂತ ಅದ್ಭುತ ಕನ್ನಡಗಳು, ಎಷ್ಟು ಅದ್ಭುತ ಕನ್ನಡ ಶಾಲೆಗಳು. ನಮ್ಗೆ ಈಗಲೂ ದುಃಖ ಆಗುತ್ತೆ ಅದರ ಬಗ್ಗೆ ಯಾರು ಹೋರಾಟ ಮಾಡಲಿಲ್ಲ ಅಲ್ವಾ ಅಂತೇಳಿ. ಕಾಸರಗೋಡ್ನ ಯಾವೊಬ್ರು ಕೂಡ ಕೇರಳಕ್ಕೆ ಸೇರ್ಬೇಕು ಅಂತ ಬಯಸ್ತಾ ಇಲ್ಲ, ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಬಯಸ್ತಾರೆ. ಆದರೆ ಅಲ್ಲಿಯ ಫೆಸಿಲಿಟೀಸ್ ಪ್ರಕಾರ ಕೇರಳಕ್ಕೆ ಸೇರ್ಬೇಕು ಅಂತ ಬಯಸ್ತಾರೆ. ಫೆಸಿಲಿಟೀಸ್ ಪ್ರಕಾರ ಏನು ಅಂತ ಹೇಳ್ಬಿಡ್ತೀನಿ. ನಾವಿಲ್ಲಿ 10 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಅಂತ ಹೇಳ್ತಾರಲ್ಲ, ಅಲ್ಲ ಹಾಗಲ್ಲ. ಅಲ್ಲಿ ನೀವು ಮನೆಯಲ್ಲಿ ಒಂದು 5 ಜನ ಇದ್ರೆ 30-40 ಕೆಜಿ ಅಕ್ಕಿ ಅವತ್ತಿಂದಲೇ ಸಿಗ್ತಾ ಇತ್ತು. ಆಮೇಲೆ ಸಕ್ಕರೆ ಸಿಗುತ್ತೆ, ಆಮೇಲೆ ಸೀಮೆಎಣ್ಣೆ ಸಿಗುತ್ತೆ, ಆಮೇಲೆ ಈ ಯುಗಾದಿ ಟೈಮಲ್ಲಿ, ಓಣಂ ಟೈಮಲ್ಲಿ ನಿಮ್ಗೆ ಕೋಳಿ ಎಲ್ಲ ಕೊಡ್ತಾರೆ. ಆಮೇಲೆ ಅಲ್ಲಿ ಮನೆ ಕಟ್ಟೋದಕ್ಕೆ ದುಡ್ಡು ಕೊಡ್ತಾರೆ. ಮನೆ ಕಟ್ಟ ನಂತರ ಭಾಗಶಃ ಬಿದ್ದ ನಂತರ ಮತ್ತೆ ದುಡ್ಡು ಕೊಡ್ತಾರೆ. ಹೀಗೆಲ್ಲ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ. ಅಲ್ಲಿ ಒಂದು ಕುಟುಂಬಶ್ರೀ ಯೋಜನೆ ಅಂತಿದೆ. ಅದನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ ಅಲ್ಲಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಆದ್ರೆ ಆತ್ಮ ಮಾತ್ರ ಕರ್ನಾಟಕ. ಕಾಸರಗೋಡು ನೀವು ಕಾಸರಗೋಡು ಹೋಗಿದ್ರಲ್ಲ, ಗೊತ್ತಿಲ್ಲ. ನೀವು ಕಾಸರಗೋಡು ಹೋಗಿ ಎಲ್ಲ ಕನ್ನಡದಲ್ಲೇ ಇರುತ್ತೆ ಅಲ್ಲಿ, ಆಯ್ತಾ. ಆ ಭಾಗದಲ್ಲಿ ಕನ್ನಡ ಮತ್ತು ಮಲಯಾಳಂ ನಾನು ನೋಡಿದ್ದೀನಿ, ಎರಡು ಮಿಕ್ಸ್ ಮಾಡಿ ಪತ್ರ ವ್ಯವಹಾರ ಆಗಿರೋದು ನೋಡಿದ್ದೀನಿ. ಆ ತರ ಇಲ್ಲಿ ಅವಕಾಶ ಇದೆಯಲ್ಲ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಸುಮ್ಮನೆ ನಾನು ಮಾತಾಡೋಕೆ ಹೋಗೋದಿಲ್ಲ. ಆದರೆ ಒಂದು ವೇಳೆ ಇದು ನಮ್ಮ ಕಾನೂನನ್ನ ಮೀರಿದ ಚೌಕಟ್ಟಿನಲ್ಲಿ ನಡೆದಿದ್ರೆ ಖಂಡಿತವಾಗ್ಲೂ ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕರ್ನಾಟಕದಲ್ಲಿ. ಆಮೇಲೆ ಒಂದು ಹೇಳ್ತೀನಿ, ಮರಾಠಿಗಳು ಅಲ್ಲಿ ಪಿಡಿಒ ಮೇಲೆ ಮತ್ತೊಬ್ಬ ಕಂಡಕ್ಟರ್ ಮೇಲೆ ಮರಾಠಿಗರೇ ಈ ತರ ನಿಮ್ಮ ದೌರ್ಜನ್ಯ ಜಾಸ್ತಿ ಆದ್ರೆ, ಮೊನ್ನೆ ಒಂದು ಟಕ್ಕರ್ ಕೊಟ್ಟಿದ್ದೀವಿ, ನಿಮ್ಮ ಬೋಟಿ ಸೀಳ್ತೀವಿ ಅಷ್ಟೇ. ಸರ್ಕಾರದ ಆಡಳಿತ ಭಾಷೆ ಕನ್ನಡವಾಗಿರಬೇಕು, ಪತ್ರ ವ್ಯವಹಾರವು ಕನ್ನಡದಲ್ಲಿ ಆಗಬೇಕು. ಆದರೆ ಇಲ್ಲಿ ಆಗಿದ್ದೇನು? ಮರಾಠಿ ಪ್ರೇಮ. ಬೆಳಗಾವಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಬ್ಬಿಸಬೇಕೀಗ, ಅವರನ್ನ ಮಲಗಿದಾರಲ್ಲ.
ಅವ್ರ ಮೇಲೆ ದಬ್ಬಾಳಿಕೆ ಆಗ್ಬೇಕಂತ ನೀವು ಹೇಳಿದ್ರಲ್ಲ, ಹೌದು, ಅವ್ರ ಮೇಲೆ ಘೇರಾವ್ ಹಾಕಬೇಕು. ಮಾತಾಡ್ತಾರಲ್ಲ ಮರಾಠಿ ಭಾಷೆಯಲ್ಲಿ 64% ಕನ್ನಡಿಗರಿದ್ದಾರೆ, 18% ಮರಾಠಿಗರಿದ್ದಾರೆ. ನಾವು ಮರಾಠಿಗರ ವಿರೋಧಿಗಳಲ್ಲ ರೀ, ನಾವು ಯಾವ ಭಾಷೆಯ ವಿರೋಧಿಗಳಲ್ಲ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಅರೆ ನೀವು ನಮ್ಮನ್ನ ನಾವಾಗಿರೋದಕ್ಕೆ ಬಿಟ್ಬಿಡಿ. ಇದು ಹೆಂಗೆ ಅಂತಂದ್ರೆ, ಬಾಡಿಗೆಗೆ ಬಂದ ಮನೆಗೆ ಬಾಡಿಗೆ ಬಂದವ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ಮಾಲೀಕನ ಮೇಲೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ದಬ್ಬಾಳಿಕೆ ಮಾಡಿದ್ರೆ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಇದು ಕನ್ನಡ ನಾಡು ನಮ್ದು. ಮರಾಠಿ ನಿಮ್ಗೆ ಇದೆಯಲ್ಲ, ಅಲ್ಲಿರಿ, ಏನ್ ಬೇಕು ಅದು ಮಾಡ್ಕೊಳ್ಳಿ. ನೀವು ನಮ್ಮ ಹತ್ರ ಬಂದು ನೀವು ದಬ್ಬಾಳಿಕೆಯನ್ನು ಮಾಡಬೇಡಿ. ದಬ್ಬಾಳಿಕೆಯನ್ನು ಮಾಡಿದಾಗ ನಾನು ಹೇಳಿದ್ನಲ್ವಾ, ಮರಾಠಿಗರೇ ಬೋಟಿ ಕೈಮಾ ಮಾಡಬೇಕಾಗತ್ತೆ. ಈ ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ. ಕರ್ನಾಟಕಕ್ಕೆ ಬಂದ್ರೆ ಕನ್ನಡದಲ್ಲಿ ಮಾತನಾಡಬೇಕು. ಆದ್ರೆ ಬೆಳಗಾವಿ ಜಿಲ್ಲಾಡಳಿತ ಮಾತ್ರ ಕನ್ನಡವನ್ನೇ ಮರೆತಿದೆ. ಮರಾಠಿ ಭಾಷಿಕರ ಅಟ್ಟಹಾಸಕ್ಕೆ ನಾಡದ್ರೋಹಿಯಾಯಿತೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಕನ್ನಡ ಭಾಷೆಗೆ ಎಳ್ಳು ನೀರು ಬಿಟ್ಟಿದೆ ಜಿಲ್ಲಾಡಳಿತ. ಮರಾಠಿ ಭಾಷೆಯಲ್ಲಿ ಜನರಿಗೆ ದಾಖಲೆ ವಿತರಣೆ. ಬೆಳಗಾವಿ ನಮ್ದು, ಇಲ್ಲಿ ನಿಮ್ಮ ಆಟ ನಡೆಯಲ್ಲ ಅಂತ ಆಗಾಗ ಮರಾಠಿ ಪುಂಡರಿಗೆ ಪಾಠ ಕಲಿಸ್ತಾನೆ ಇರ್ತಾರೆ. ಆದ್ರೀಗ ಜಿಲ್ಲಾಡಳಿತವೇ ನಾಡದ್ರೋಹಿ ಆದಂತಿದೆ. ಯಾಕಂದ್ರೆ ಇಲ್ಲಿ ಕನ್ನಡವೇ ಆಡಳಿತ ಭಾಷೆ, ವ್ಯವಹಾರವೂ ಕನ್ನಡದಲ್ಲಿಯೇ ಆಗಬೇಕೆಂಬ ಸರ್ಕಾರದ ಆದೇಶವೂ ಇದೆ. ಹೀಗಿದ್ರೂ ಮರಾಠಿ ಭಾಷೆಯಲ್ಲೇ ಬೆಳಗಾವಿ ಜಿಲ್ಲಾಡಳಿತ ದಾಖಲೆಗಳನ್ನು ನೀಡುತ್ತಿದೆ. ಕನ್ನಡದಲ್ಲಿಯೇ ದಾಖಲೆ ನೀಡಬೇಕೆಂಬ ರಾಜ್ಯ ಸರ್ಕಾರದ ನಿಯಮಗಳನ್ನು ಬೆಳಗಾವಿಯಲ್ಲಿ ಗಾಳಿಗೆ ತೂರಿದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಈ ಪಹಣಿ ಪತ್ರದಲ್ಲಿ ಮರಾಠಿ ಪ್ರೇಮ ತೋರಿಸಿದ್ದಾರೆ. ಅಲ್ಲದೆ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದ ಬಹುತೇಕ ಪಂಚಾಯಿತಿಗಳಲ್ಲಿ ಮರಾಠಿ ಭಾಷೆಯಲ್ಲಿಯೇ ಪಹಣಿ ಪತ್ರ ವಿತರಿಸುತ್ತಾ ಇರುವ ಆರೋಪವಿದೆ. ಸರ್ಕಾರಿ ಸಿಬ್ಬಂದಿಗೆ ನಿಂದಿಸಿದ ಮರಾಠಿ ಪುಂಡ. ಕನ್ನಡವಲ್ಲೋ ನೀ ಕನ್ನಡ ಮಾತಾಡಿ, ಕನ್ನಡದ ಕನ್ನಡ ಮಾತಾಡಿ ನೀನು. ಅರ್ಜಿ ಕೊಡ. ಇನ್ನು ಗ್ರಾಮ ಪಂಚಾಯತ್ ಪಿಡಿಒಗೆ ಮರಾಠಿ ಪುಂಡನೊಬ್ಬ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಮರಾಠಿ ಮಾತನಾಡುವಂತೆ ಪಿಡಿಒಗೆ ಆವಾಜ್ ಹಾಕಿ ದರ್ಪವನ್ನು ಮೆರೆದಿದ್ದಾನೆ. ಅರ್ಜಿ ಕೊಡೋದನ್ನ ನೋಡ್ತೀನಿ ನಾನು. कुठली अर्जी दूध हे समाज केलं थांब का संभाजी नंतर का पडत इकडे बघ फिरून सांगतो तू ಇವ್ರದೇನ ಅರ್ಜಿ ತಗೋ, ಫಸ್ಟಿಗೆ ಅರ್ಜಿ ತಗೋ ಅಂತ ವಿಚಾರಣೆ ಮಾಡಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರದ ಆದೇಶವನ್ನ ಬೆಳಗಾವಿ ಜಿಲ್ಲಾಡಳಿತ ಗಾಳಿಗೆ ತೂರಿದ್ಯಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಅಧಿಕಾರಿ ವರ್ಗದಿಂದಲೇ ಮರಾಠಿ ಪ್ರೇಮ ವ್ಯಕ್ತವಾಗಿದ್ದು, ಆಡಳಿತ ಭಾಷೆ ಕನ್ನಡಕ್ಕೆ ಜಿಲ್ಲಾಡಳಿತ ಎಳ್ಳು ನೀರು ಬಿಟ್ಟಿದೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇನ್ನಾದ್ರೂ ಬೆಳಗಾವಿ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾರಾ? ಕಾದ್ ನೋಡ್ಬೇಕಿದೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನೋಡಿ, ಒಬ್ಬ ಗಾಂಜಾ ಗಿರಾಕಿ ಮರಾಠಿ ಪುಂಡ ಅಲ್ಲಿ ಮರಾಠಿಯಲ್ಲಿ ಮಾತಾಡು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಕರ್ನಾಟಕದಲ್ಲಿದ್ದೀರಾ, ಕನ್ನಡದಲ್ಲೇ ಮಾತಾಡಿದ್ದೇಳಿ. ಅವರನ್ನ ಸ್ವಲ್ಪ ಇನ್ಪುಟ್ ಅವರನ್ನ ಮಾತಾಡಿಸ್ರಿ. ಯಾರು ಮಾತಾಡಿದ್ರು ಆ ಕನ್ನಡದಲ್ಲಿ ಅವರನ್ನ ಹೀರೋ ಮಾಡ್ಬೇಕು. ಅವರ ಕನ್ನಡದ ಹೀರೋ ನಿಜವಾಗಿ. ಇದು ದಮ್ಮು ಅಂತಂದ್ರೆ ಅದು ಕೂಡ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಮಾತಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಿಮಗೆ ತೋರಿಸ್ತೀನಿ ಸ್ಟೋರಿ. ಒಬ್ಬ ಪಿಡಿಒ ಮೇಲೆ ಅಂತೆ, ಒಬ್ಬ ಕಂಡಕ್ಟರ್ ಮೇಲೆ ಅಂತೆ. ಬಂದ್ರು ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ರು, ಬಂದ್ರು ವಾಟಾಳ್ ನಾಗರಾಜ್ ಮೇಲೆ ಮಾಡ್ರು. ಅಲ್ಲಿ ಲೋಕಲ್ ಅಲ್ಲಿ ಗೋವಾದಿಂದ ಚೀಪ್ ಲಿಕ್ಕರ್ ಸಿಗತ್ತೆ, ಅಲ್ಲಿ ಗಾಂಜಾ ಸಿಗತ್ತೆ, ಅದನ್ನ ಸೇದ್ಕೊಂಡು ಬಂದಿಲ್ಲಲ್ಲ ನೀವು ದರ್ಬಾರ್ ಮಾಡೋದು. ನೋಡಿ, ಅವನು ಗಡ್ಡ ಗಿಡ್ಡ ಬಿಟ್ಟ ಒಳ್ಳೆ ವಯಸ್ಕ ಇದ್ದಾನೆ ನೋಡಿ. ಅವರು ವಯಸ್ಸಾಗಿದೆ ಆ ತಾತನಿಗೆ. ತಾತ ಮತ್ತು ಆ ಕನ್ನಡ ಪ್ರೇಮ ಅದು ಮತ್ತು ಧೈರ್ಯ ಇಲ್ಲ ಅವನಿಗೆ. ಬರೀ ಇದರ ಬಗ್ಗೆ ಮೈಲಾರಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮೈಲಾರಿ, ನಿಜವಾಗಿ ಇಂಥ ಅವಕಾಶಗಳಿದೆಯಾ? ಯಾವ ರೀತಿ ಇದರ ಬಗ್ಗೆ ಅಲ್ಲಿ ಚರ್ಚೆಗಳು ಕಂಡು ಬರ್ತಾ ಇದೆ?